ಹೇಳ್ಕೊಳಕ್ ಮಾತ್ರ ರೌಡಿಗಳು. ಇನ್ನ ಪ್ರಮೋಷನ್ ಮಾಡಿಸ್ತಾನೆ ಅವ್ರೆ. ಟೈಮ್ ಎಷ್ಟು? 10 ಗಂಟೆ. ಭಲೇ ರೌಡಿಗಳೇ ನಾವು. ಇರ್ಲಿ, ಆಯ್ತು. ಅಸ್ಸಲಾಂ ಅಲೈಕಮ್ ಮೇರಾ ಬೈಜಾನ್ಸ್. ಈಗಷ್ಟೇ ಒಳ್ಳೆ ಫಿಶ್ ಊಟ ತಿಂದು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಬ್ಯಾಕ್ ಟು ಬಲರಾಮ. ಯಾರು ಇರ್ಬೋದು ನಮ್ಮ ಜೊತೆ ಇವತ್ತು? ಎನಿ ಗೆಸಸ್? ಎಲ್ಲ ಗೆಸ್ ಮಾಡ್ಬೇಕು. ಮಾಡಿ. ಅದೇ ಅವರು ನಾವು ಮಾಡ್ಬೇಕಾ ಗೆಸ್? ಆಬ್ವಿಯಸ್ಲಿ ನಾವಿರೋ ನಮ್ಮ ಸಿನಿಮಾದಲ್ಲಿ ಯಾರಿರ್ಬೇಕು? ನಮ್ಮ ವಿನೋದ್ ಅಣ್ಣನೇ ಇರಬೇಕು. ಟನ್ 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 ಟಡಾನ್, ದ ಒನ್ ಅಂಡ್ ಓನ್ಲಿ ವಿನೋದ್ ಅಣ್ಣ. ಮಲಗಿಬಿಟ್ಟಿದ್ದಾರೆ ಅಣ್ಣ. ಎದ್ದೇಳಿ ಅಣ್ಣ. ಏನು ರೆಕಾರ್ಡ್ ಮಾಡ್ತಿದ್ದೀರಾ ಅಣ್ಣ? ಪ್ರಮೋಷನ್ ಮಾಡಿಸ್ತವ್ರೆ ಬೆಳಗ್ಗೆಯಿಂದ. ಅದೇ ಆಗ್ತಿದ್ದಪ್ಪ. ಟೈಮ್ ಎಷ್ಟೀಗ? 10 ಗಂಟೆ ಅಣ್ಣ. ಇವಾಗ ಜಸ್ಟ್ 10 ಗಂಟೆ. ಜಸ್ಟ್ ಇವಾಗ ಬರೀ 10 ಗಂಟೆ. ಬೆಳಗ್ಗೆಯಿಂದ ಎಷ್ಟು ಪ್ರಮೋಷನ್ ಅಲ್ಲ. ಐ ಥಿಂಕ್ ಇವರು ಮಧು ಅವರು ನನ್ನ ಹಳೆ ಪರಿಚಯ. ನಿಮ್ಮ ಮಿಸ್ ಮಧು ಆಗ್ಲಿಂದಾನೇ ಪರಿಚಯ. ಬಟ್ ಟಯರ್ಡ್ ಆಗಿ ಎಲ್ಲರ ಕಣ್ಣಲ್ಲೂ ಟಯರ್ಡ್ನೆಸ್ ಕಾಣಿಸ್ತಿದೆ. ಬಿಕಾಸ್ ವಿ ಬಿನ್ ಪ್ರಮೋಟಿಂಗ್. ಯಾಕಂದರೆ ಎಲ್ರಿಗೂ ಗೊತ್ತು ಇದೇ 26th ಬರ್ತಿದ್ದೀವಲ್ಲ. ಅಣ್ಣ, ಟಯರ್ಡ್ನೆಸ್ ಅಂತ ನೀವು ಒಬ್ಬರೇ ಹೇಳಿದ್ದು. ಎಲ್ಲರೂ ಏನು ಅನ್ಕೊಂಡವ್ರೆ? ಕುಡ್ದ್ಬಿಟ್ಟು ಬಂದ್ಬಿಟ್ಟವ್ರೆ ನೆನ್ನೆ ಅಂತ ಹಂಗೆ ಅನ್ಕೊಳ್ತಾವ್ರೆ. ಅದೆಲ್ಲ ಏನಿಲ್ಲ. ಸ್ವಲ್ಪ ಜಾಸ್ತಿನೇ ರೆಡ್ ಆಗಿದೆ ಅಲ್ವಾ? ಜಾಸ್ತಿ ಕೆಲಸ ಮಾಡಿದ್ದೀನಿ ನಾನು. ನೀನ್ ಲೇಟಾಗಿ ಬಂದೆ. ನಾವು ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿರೋದು ಇವತ್ತು. ಈಗ 10 ಗಂಟೆ, ಎಷ್ಟು ಟಯರ್ಡ್. 12 ಅವರ್ ಆಯ್ತು. ಇರ್ಲಿ. ಅಪ್ಪ ಈಗ ಕ್ವಶನ್ಸ್ ನಾನೇ ಕೇಳ್ತೀನಿ, ಕೇಳಪ್ಪ. ಮೊದಲನೇದಾಗಿ ನನ್ನ ಜೊತೆ ಇದ್ದಾರೆ ದ ಒನ್ ಅಂಡ್ ಓನ್ಲಿ ವಿಶ್ವ ಕಡ್ಡಿ ಡಾರ್ಲಿಂಗ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಡ್ಡಿ ವಿಶ್ವ ಅಲಿಯಾಸ್ ಸೈಮನ್. ಅಯ್ಯೋ, ಡಬಲ್ ಗುಂಡಿಗೆ ಪಾಗಲ್ಸಿನ ಸಾಕಾಗಿದೆ. ಈಗೆಲ್ಲ ಹವಾ ತೆಗ್ದಿದ್ದಾರೆ ಬೆಳಿಗ್ಗೆಯಿಂದ. ಬಟ್ ಸ್ಟಿಲ್ ನಿಮ್ಮ ಸೈಮನ್. ಇವತ್ತಿಂದ 26ರಿಂದ ನಾನು ನಿಮ್ಮ ಸೈಮನ್. ಸೈಮನ್. ಎಸ್, ಸೈಮನ್ ಅಂದ್ರೆ ಏನು? ಯಾವ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀರಾ? ಸೈಮನ್ ಅಂದರೆ ಒಬ್ಬ ಗ್ಯಾಂಗ್ಸ್ಟರ್. ನಾನು ಇಷ್ಟು ದಿವಸ ಮಾಡದೇ ಇರೋದು ಒಂಥರ ಪಾತ್ರ. ಯಾಕಂದರೆ ನಾನು ಆಲ್ರೆಡಿ ಹೇಳ್ತಾನೆ ಇದ್ದೀವಿ ನಮ್ಮ ಡೈರೆಕ್ಟರ್ ಬಗ್ಗೆ. ಅವರು ಒಂದು ಚೂರು ಆ ಕಡೆ ಈ ಕಡೆ ಹೋಗ್ದೇನೆ ನಮ್ಮನ್ನು ಒಂಥರ ಮೂರ್ತಿ ಥರ ಕೆತ್ತಿ, ಇಷ್ಟೇ ಮಾಡಪ್ಪ ಸಾಕು, ಆ್ಯಕ್ಟರ್ ಅದೆಲ್ಲ ಮನೇಲಿ ಇಟ್ಬಿಟ್ಟು ಬಾ ಅಂತ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ಕೆತ್ತಿ ಸಣ್ಣ ಆಗ್ಬಿಟ್ಟವ್ರೆ. ಸೂಪರ್ 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 ಸೂಪರ್. ಈಗ ನೆಕ್ಸ್ಟ್ ಕಮಾನ್ ಸೀನಾ. ಹಲೋ, ನಮಸ್ತೆ. ಸೀನಾ. ನನ್ನ ಹೆಸರು ಅಭಯ್ ಪುನೀತ್ ಅಂತ. ಈ ಸಿನಿಮಾಯಿಂದ ಸೀನಾ ಆಗ್ಬಿಟ್ಟಿದ್ದೀನಿ. ವಿಶ್ವಣ್ಣ ಹೇಳ್ದಂಗೆ ಎಲ್ಲರಿಗೂ ಕೆತ್ತಿ ಈಗ ಬೆಳಿಗ್ಗೆಯಿಂದ ಚೆನ್ನಾಗಿ ಹೊಡೆದಿದ್ದಾರೆ ನಮಗೆ. ಇನ್ನೂ ಹೊಡಿತಾರು ಬಿಡ್ತಾ ಇಲ್ಲ ಮನೆಗೆ ಹೋಗೋಕ್ಕೆ. ಇದೇ 26ನೇ ತಾರೀಕು ಬರ್ತಾ ಇದ್ದೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಪ್ರಮೋಷನ್ನ ಇನ್ನೂ ಸ್ವಲ್ಪ ಹೈಪಾಗಿ ಮಾಡೋಣ ಅಂತ. ರಾಜೇಂದ್ರ ಜಂಪ್ ಹೊಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಅಗಸ್ತ್ಯ ಅಲಿಯಾಸ್ ರಾಜೇಂದ್ರ ರವೀಂದ್ರ. ಇರ್ಲಿ ಆಯ್ತು. ಫುಲ್ಲು ಬೆಳಗ್ಗೆಯಿಂದ ಪ್ರಮೋಷನ್ಸ್ ಆಕ್ಟಿವಿಟೀಸ್ ಶುರು. ನೀನೇ ಹೇಳ್ಕೊಂಡ. ಸೊ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಈಗ ಟೈಮ್ 10 ಗಂಟೆ. ನಮ್ಮ ಸಿನಿಮಾ ಇದೇ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕಂಪ್ಲೀಟಾಗಿ ಪ್ರಮೋಷನಲ್ಲಿ ತೊಡಗಿಸ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ವಿಭಿನ್ನವಾಗಿ ಕಾಣಿಸ್ತೀವಿ. ವಿಭಿನ್ನ ಅಲ್ಲ, ವಿಚಿತ್ರವಾಗಿ ಕಾಣಿಸ್ತೀವಿ ಅಂತೇಳಿ ಇಲ್ಲ. ಬಟ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾಕರ್ ಅಲಿಯಾಸ್ ಬಲರಾಮ. ಸೊ ಆಲ್ರೆಡಿ 10 ಗಂಟೆ ಮೇಲೆ ಆಗಿದೆ. ಪ್ರಮೋಷನ್ಸು ಬೆಳಗ್ಗೆಯಿಂದ ಮಾಡ್ತಿದ್ವಿ. ಯಾಕಂದರೆ ನಮ್ಗೆ ಟೈಮ್ ಇಲ್ಲ. 26 ಭಾಳ ಒಂದು ರೈಟ್ ಫ್ರಮ್ ಟೀಸರಿಂದನೇ ನಮಗೆ ಬೇರೆ ಒಂದು ಡೈಮೆನ್ಷನ್ ಕೊಟ್ಟಿದೆ ಸಿನಿಮಾ. ಬಿಕಾಸ್ ಬಲರಾಮ ಅಂದಾಗ ಸ್ಟಾರ್ಟಿಂಗಲ್ಲಿ ನಾವು ಟೈಟಲ್ ಲಾಂಚ್ ಮಾಡಿದಾಗ ಸುಮಾರು ಜನ ಬಲರಾಮ ಹಳೆ ಹೆಸರು, ಬಲರಾಮ ಅನ್ನೋದೆಲ್ಲ ಯಾವಾಗಲೂ ಬರ್ತಿತ್ತು ಅಂತೆಲ್ಲ ಹೇಳ್ತಿದ್ರು. ಬಟ್ ಅದಾದಮೇಲೆ ಯಾವಾಗ ಬಲರಾಮನ ದಿನಗಳು ಅಂತ ಕೆಳಗಡೆ ನೆಕ್ಸ್ಟು ಸ್ಟಾರ್ಟ್ ಮಾಡೋದು, ಅಲ್ಲಿಂದ ಅದ್ರದ್ದು ಕುತೂಹಲ ಬೇರೆ ಥರನೇ ಹೋಯಿತು. ಬಿಕಾಸ್ KM ಚೈತನ್ಯ ಅವರ ಆ ದಿನಗಳು. ಸರ್ ನಾನು ಸಾರಿ, ಒಂದೇ ನಿಮಿಷ ಸರ್. ಸಾರಿ, ನಾನು ಆಂಕರ್ ಅಲ್ಲ. ಇಷ್ಟೊತ್ತು ಉರ್ಸಿದ್ರು ಅಂತ ಫೋನ್ ಕಿತ್ಕೊಂಡ್ಬಿಟ್ಟೆ. ಪ್ಲೀಸ್ ಹೌದು, ಟೇಕ್ ಇಟ್. ಸರ್ ನನಗೆ ಒಂದು ಕಾನ್ಫಿಡೆಂಟ್ ಏನು ಗೊತ್ತಾ, ಬಲರಾಮನ ದಿನಗಳು ಅಂದರೆ ಈಗ ಎಲ್ಲರಿಗೂ ಪರಿಚಯ ಇರೋ ಹಂಗೆ ಆ ದಿನಗಳು ಸಿನಿಮಾದ ಡೈರೆಕ್ಟ್ರೆ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು. ನಮ್ಮ ಇಂಡಸ್ಟ್ರಿಯಲ್ಲಿ ಈ ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಂಗೆ ಸಿನಿಮಾಗಳು
ತುಂಬ ಚೆನ್ನಾಗಿ ಹಿಟ್ ಆಗಿದೆ, ಜನ ಅದನ್ನ ಇಷ್ಟನೂ ಪಡ್ತಾರೆ. ಹೌದು. ಸೊ ಅದ್ರ ಮೇಲೆ ನೀವೇನು ಹೇಳ್ತೀರಾ? ಅಫ್ಕೋರ್ಸ್ ಅಂದರೆ ಅಂಡರ್ ವರ್ಲ್ಡ್ಗೆ ಅಂತ ಒಂದು ಫ್ಯಾನ್ ಬೇಸ್ ಇದೆ ಹಾಂ, ಆ ಒಂದು ಕಾಲಘಟ್ಟದಲ್ಲಿ. ಬಿಕಾಸ್ ವಿ ಆರ್ ಗೋಯಿಂಗ್ ಅಂಡರ್ ವರ್ಲ್ಡ್. ಇವತ್ತಿಂದು ಅಂಡರ್ ವರ್ಲ್ಡ್ ನಾವು ತೋರ್ಸೋಕೆ ಆಗಲ್ಲ, ಬಿಕಾಸ್ ಅಂಡರ್ ವರ್ಲ್ಡ್ ಅನ್ನೋದು ಕಮ್ಮಿ ಆಗಿದೆ. ಅದು ಆ ಥರದ್ದೊಂದು ಹೌದೌದು, ಬೆಳಕಿಗೆ ಬಂದು ಬೀದಿಗೆ ಬಂದು ಡೈರೆಕ್ಟ್ ಆಗಿ ವಾರ್ಗಳು ಮಾಡಿರೋರನ್ನ ಭಾಳ ಇಷ್ಟಪಡ್ತಾರೆ ಜನ. ಕರೆಕ್ಟ್. ಅವರ ಒಂದು ಲೈಫ್ ಹಿಸ್ಟ್ರಿನ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ. ಅವ್ರು ಹೆಂಗ್ ಬೆಳೆದ್ರು, ಅವರ ಚೈಲ್ಡ್ಹುಡ್ ಹೇಗಿತ್ತು, ಅವ್ರ ಫೀಲ್ಡಿಗೆ ಹೆಂಗ್ ಬಂದ್ರು, ಅವೆಲ್ಲ ತುಂಬಾ ಇಟ್ ಬಿ ವೆರಿ ಕ್ಯೂರಿಯಸ್ ಎಲ್ರಿಗೂ. ಬಿಕಾಸ್ ನಮಗೆ ಡೈರೆಕ್ಟರ್ ಸರ್ ಅದರ ಎಕ್ಸ್ಪ್ಲನೇಷನ್ ಭಾಳ ಚೆನ್ನಾಗಿ ಕೊಟ್ಟಿದ್ರು. ಎಲ್ಲ ಚಾನೆಲ್ಸ್ ನೀವಿರಲಿಲ್ಲ ಅನ್ಸುತ್ತೆ. ಯಾಕೆ ಅಂಡರ್ ವರ್ಲ್ಡ್, ಯಾಕೆ ರೌಡಿಗಳನ್ನ ಕಂಡ್ರೆ ಇಷ್ಟ ಆಗುತ್ತೆ, ಯಾಕೆ ಈ ಥರದ್ದು ಭೂಗತ ಲೋಕ, ಆ ಬೆಳವಣಿಗೆ, ಆ ಆಳ್ತಿರೋರನ್ನ ಯಾಕೆ ಇಷ್ಟಪಡ್ತಾರೆ ಅಂತ. ಸೊ ನಾರ್ಮಲಾಗಿ ಕೇಳ್ತಿರ್ಬೇಕಾರೆ ಆಗಿನ ಕಾಲದಲ್ಲಿ ರಾಜರು ಆಳ್ತಾ ಇದ್ರು. ಹೌದು, ಒಂದು ರಾಜ ಇನ್ನೊಂದು ರಾಜ್ಯದ ಮೇಲೆ ಯುದ್ಧ ಮಾಡಿ ಅದನ್ನ ಗೆದ್ಕೊಂಡು ಬಂದಾಗ ಅವ್ರ ಬಗ್ಗೆ ನಾವೆಲ್ಲ ತಿಳ್ಕೊತಾ ಇದ್ವಿ. ಅದನ್ನ ಹಿಸ್ಟ್ರಿಯಲ್ಲಿ ನಾವೆಲ್ಲ ಓದ್ತಿದ್ವಿ, ಅದನ್ನ ನೋಡಿ ಖುಷಿ ಪಡ್ತಿದ್ವಿ. ಹೌದು, ಬಟ್ ಇವತ್ತಲ್ಲ ಅದೆಲ್ಲ, ಬಿಕಾಸ್ ಇಟ್ ಇಸ್ ಡಿಫ್ರೆಂಟ್ ಥಿಂಗ್. ಈಗ ಮಂತ್ರಿಗಳು ಆಳ್ತಿದ್ದಾರೆ. ಹೌದು, ಸೊ ಇವತ್ತಿಗೂ ಒಂದು ಏರಿಯಾ ರೌಡಿ ಬಂದು ಇನ್ನೊಂದು ಏರಿಯಾ ರೌಡಿ, ಅವತ್ತಿನ ರಾಜರು ಯಾವ ತರ ರೂಲ್ ಮಾಡ್ತಿದ್ರು, ಆ ರಾಜ್ಯಕ್ಕೆ ಹೋಗಿ ವಾರ್ ಮಾಡೋದು, ಅದೆಲ್ಲ ಇವತ್ತಿಗೂ ಇಷ್ಟಪಡ್ತಾರೆ ಜನ. ಸೊ ಅದನ್ನ ನಾನು ಹೋಲಿಕೆ ಮಾಡ್ಕೊಂತಿದ್ದೀನಿ ಅಂತ. ಸಿ ದಟ್ ಇಸ್ ಹಿಸ್ ಥಾಟ್. ಅಂದ್ರೆ ಅವ್ರು ಹೇಳಿದ ವೇ ಚೆನ್ನಾಗಿದೆ. ಹೌದು, ನಾನು ಅದನ್ನ ರಾಜರು ಅಂದ್ರೆ ನಮ್ಗೆ ಈಗ ಮೈಸೂರು ರಾಜರು, ಮೈಸೂರು ಹೋದಾಗೆಲ್ಲ ಹಿಂಗೆ ನಾವು ಹಿಂಗೇನಪ್ಪ ಹಿಂಗಿದೆ, ಹೌದು. ಅವಾಗ ಹೆಂಗಿತ್ತು ಅವಾಗಿನ ಕಾಲಕ್ಕೆ, ಮೈಸೂರು ಅರಮನೆ ನೋಡ್ರೆ ಇಲ್ಲಿ ವಾಸವಾಗಿದ್ರ ಅಂತ ಅನ್ಸುತ್ತೆ. ಸೊ ಅದನ್ನ ಸ್ವಲ್ಪ ಕಂಪೇರ್ ಮಾಡಿ, ಅದನ್ನ ಕಂಪೇರ್ ಮಾಡ್ಕೊಂಡು ಅದನ್ನ ಹೇಳೋದು ನಾನು ಯಾವಾಗಲೂ ಅವ್ರನ್ನ ಬುದ್ಧಿಜೀವಿ ಅಂತ ಹೇಳೋದು. ಸಿ ಹೌ ಈಗ ನಾವು ಮಾತಾಡಿದಾಗ ಅಂಡರ್ ವರ್ಲ್ಡ್ ಫೀಲ್ಡ್ ಅಂದಾಗ ಅವರು ದಿಸ್ ವೇ ಆಫ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ಅಂದ್ರೆ ತುಂಬಾ ಓದ್ಕೊಂಡು ಆ ಥರದ್ದು ಒಂದು ಬುಕ್ಕಿಶ್ ಅದನ್ನ ತಗೊಂಡ್ಬಂದು ಅಂಡರ್ ವರ್ಲ್ಡ್ ಕ್ಯೂಟ್ ಆಗಿ ಹೇಳಿದಂತ ವ್ಯಕ್ತಿ ಅವರು. ಸೊ ಆ ದಿನಗಳಲ್ಲಿ ನೋಡಿರ್ಬೋದು, ಬಹಳ ಒಂಥರ ಕ್ಯೂಟ್ ಆಗಿ. ಸೊ ಅದನ್ನ ಹಿಂಗ್ ಹೋಲಿಕೆ ಮಾಡಿ ಕರೆಕ್ಟ್ ಅಲ್ವಾ? ಅವತ್ತು ರಾಜರ ಕಥೆಗಳೆಲ್ಲ ನಾವು ಹಿಸ್ಟ್ರಿಯಲ್ಲಿ ಕುತ್ಕೊಂಡು ನೋಡೋದು, ಹೌದು ಈ ರಾಜರು ಹೋಗಿ ಯುದ್ಧ ಮಾಡೋರಂತೆ, ಅದನ್ನ ಇವರು ಸರೆಂಡರ್ ಮಾಡಿಸ್ಕೊಂಡ್ರಂತೆ, ಅವ್ರು ಇವ್ರಿಗೆ ಸರೆಂಡರ್ ಆದ್ರಂತೆ. ಅದಾದ್ಮೇಲೆ ಆ ಹುಡುಗರೆಲ್ಲ ಇವ್ರನ್ನ ಫಾಲೋ, ಅಂದ್ರೆ ಆ ಯೋಧರನ್ನೆಲ್ಲ ಇವ್ರಿಗೋಸ್ಕರ ವಾರ್ ಮಾಡ್ತಿದ್ರಂತೆ. ಅದೇ ಆಕ್ಚುಲಿ ಅಂಡರ್ ವರ್ಲ್ಡ್ ಅಲ್ಲಿ ಆಗೋದು. ಕರೆಕ್ಟ್ ಕರೆಕ್ಟ್. ಇದನ್ನ ತುಂಬಾ ಜನ ಇಷ್ಟಪಡ್ತಾರೆ ಅಂತ ನಾನು ಈಗ ಸರ್ ಕರೆಕ್ಟು. ಅವರು ಈ ಥರ ಎಲ್ಲ ಯೋಚನೆ ಮಾಡ್ತಾರಲ್ಲ. ಸೊ ದ್ಯಾಟ್ ಇಸ್ ದಿ ವೇ ಅಂಡರ್ ವರ್ಲ್ಡ್ ಸಿನಿಮಾಗೆ ಅಂತ ಒಂದು ಫ್ಯಾನ್ ಬೇಸ್ ಇರೋದು. ಪ್ಲಸ್ ಆ ದಿನಗಳು ಚೈತನ್ಯ ಸರ್ ಹೌ ಈ ಪ್ರೆಸೆಂಟೆಡ್ ಆ ದಿನಗಳು ಅದನ್ನು ಹೇಳಿದ್ರು. ಆ ದಿನಗಳು ಬಂದಾಗ ಎಲ್ಲರೂ ಕೇಳಿದ್ರಂತೆ, ಈ ಕಡೆ ಓಂ ಬಂದಿದೆ, ಈ ಕಡೆ ಕರಿಯ, ಆಮೇಲೆ ಈ ಥರದ್ದು ಸಿನಿಮಾಗಳಲ್ಲಿ ಆಲ್ರೆಡಿ ಬಂದು ಅವರು ಕ್ಯಾಪ್ಚರ್ ಮಾಡಿಬಿಟ್ರು ಅಂಡರ್ ವರ್ಲ್ಡ್ನ. ನೀವು ಈ ಥರ ಒಂದು ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ನ ತೊಗೊಂಬಂದು ಸಾಫ್ಟಾಗಿ ಹೆಂಗೆ ತೋರಿಸ್ತೀರಾ? ಇಸ್ ಇಟ್ ಗೋಯಿಂಗ್ ಟು ವರ್ಕ್ಔಟ್ ನಿಮಗೆ? ಇದು ಹೆಂಗೆ ವರ್ಕ್ ಆಗುತ್ತೆ ನಿಮಗೆ ಅಂತ. ಬಟ್ ಇದನ್ನೆಲ್ಲ ಬಿಟ್ಟು ಈ ಒಂದು ಅಂಡರ್ ವರ್ಲ್ಡ್ನ ನೋಡ್ಕೊಂಬಂದಿದ್ದು, ಈ ಒಂದು ರೌಡಿಸಮ್ ಸಿನಿಮಾಗಳನ್ನ ನೋಡ್ಕೊಂಬಂದಿದ್ದು, ಇದನ್ನು ಇಷ್ಟಪಟ್ಟರು ಜನ. ಸೊ ದಟ್ ಈಸ್ ದ ವೇ ಇಸ್ ಪ್ರೆಸೆಂಟೇಷನ್ ವೇ ವಾಸ್. ನನಗೆ ಅವ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನೀವು ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಮಾಡ್ಬೇಕು ನಾನು ಅವರ ತಾತ ಅವರ ಬಗ್ಗೆ. ಬಿಕಾಸ್ ಎಲ್ಲ ಅವ್ರ ತಾತ ಅವರು ದೊಡ್ಡ ಆಥರ್, ಅದಾದ್ಮೇಲೆ ಅವ್ರ ತಂದೆ, ಇವರು ಸ್ಕ್ರೀನ್ ಪ್ಲೇನೇ ಬೇರೆ ಥರ ಇರುತ್ತೆ. ಸಿನಿಮಾ ಮಾಡೋದು ಅಥವಾ ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ. ಆ್ಯಂಡ್ ಅಂಡರ್ ವರ್ಲ್ಡ್ ಸಿನಿಮಾ ಅಂದಾಗ ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಭಾಳಷ್ಟು ಜನ ಅನ್ಕೊಳ್ಳೋದೇನು ಅಂದರೆ ಲಾಂಗು, ಮಚ್ಚು, ರಕ್ತಪಾತ, ಬರೀ ಕೆಟ್ಟ ಡೈಲಾಗ್ಸು ಅಥವಾ ಬಿಲೋ ದ ಬೆಲ್ಟ್ ಡೈಲಾಗ್ಸ್ ಇರುತ್ತೆ, ಸರ್ಟಿಫಿಕೇಟ್ ಆಗುತ್ತೆ ಅಂತ. ಖಂಡಿತ ಅಲ್ಲ. ಒಂದು ಸಣ್ಣ ಮಗುವಿಂದ ಹಿರಿಯರವರೆಗೂ ಈ ಸಿನಿಮಾನ ಯಾವುದೇ ಮುಜುಗರ ಇಲ್ಲದೆ ಕುತ್ಕೊಂಡು ನೋಡುವಂಥ ಸಿನಿಮಾ ನಮ್ಮ ಚೈತನ್ಯ ಸರ್ ಅವರ ಡೈರೆಕ್ಷನ್ನಲ್ಲಿ, ಅವರ ಒಂದು ಸ್ಟೋರಿ, ಸ್ಕ್ರೀನ್ ಪ್ಲೇ ಡೈರೆಕ್ಷನಲ್ಲಿ ಬರ್ತಾ ಇದೆ. ದಟ್ ಈಸ್ ಬಲರಾಮ. ಆ್ಯಂಡ್ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ, ಬಲರಾಮ ಚೆನ್ನಾಗಿ ಓದಿರೋನು, ಅವನು ಒಳ್ಳೆ ಕೆಲಸದಲ್ಲಿ ಇದ್ದವನು. ಅದಾದಮೇಲೆ ಕೆಲಸಕ್ಕೆ ಅಂತ ಒಳ್ಳೆ ಕೆಲಸಕ್ಕೆ ಅಂತ ಹುಡ್ಕೊಂಡು ಬೆಂಗಳೂರಿಗೆ ಬಂದವನ್ನ ಯಾವುದೋ ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿಂದ ಅವನು ಫೀಲ್ಡ್ಗೆ ಇಳಿತಾನೆ. ಆದರೂ ಎಲ್ಲೂ ಬಲರಾಮ ಕೆಟ್ಟ ಪದ ಯೂಸ್ ಮಾಡಲ್ಲ, ಕುಡಿಯಲ್ಲ, ಸಿಗರೇಟ್ ಸೇದಲ್ಲ. ಭಾಳ ಒಂದು ರೌಡಿಸಮ್ ಅಂಡರ್ ವರ್ಲ್ಡಲ್ಲಿ ಒಳ್ಳೆ ನೋಡಿ. ಆ್ಯಂಡ್ ಒಬ್ಬ ಆ ಥರ ತಗೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಬಲರಾಮ ಆಗಿದ್ದು ಅವನಿಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರನೇ. ದ ಹೋಲ್ ಪ್ಲಾಟ್ ಬಲರಾಮ ಬೇರೆಯವ್ರಿಗೋಸ್ಕರ ಬಲರಾಮ ಆಗಿತ್ತು. ಸೊ ದ್ಯಾಟ್ ಈಸ್ ದಿ ಮೇನ್ ಥೀಮ್ ಈ ಬಲರಾಮ ಅಲ್ಲಿ. ಅದೊಂದು
ಟಚ್ ಆಗುತ್ತೆ, ಒಂದು ಫೀಲ್ ಆಗುತ್ತೆ, ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಆತನಿಗೋಸ್ಕರ ಯಾವುದೂ ಮಾಡೋಲ್ಲ, ಆತನಿಗೋಸ್ಕರ ಅವ್ನು ಬೆಳಿತಾನೆ, ಎಲ್ಲನೂ ಆಗುತ್ತೆ. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಹೇಳಲ್ಲ ಏನಾಗುತ್ತೆ ಅಂತ. ಬಿಟ್ಟರೆ ಹೇಳ್ತೀರ ನೀವು. ಅಫ್ಕೋರ್ಸ್ ನಾನು ಒಂದು ಹೇಳ ಮಧುವ್ರೆ, ನಾವು ಏನೇ ಹೇಳ್ಬೋದು, ಇವತ್ತು ಕೂತ್ಕೊಂಡು ಇಷ್ಟೇ ಮಾತಾಡ್ಬೋದು, ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ಪ್ರೇಕ್ಷಕರು ಒಂದ್ಸಲ ಅವರಾಗಿ ಅವರು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಅವರ ಮನೆಯವರಿಗೆ, ಅವ್ರ ಫ್ರೆಂಡ್ಸು, ಆಮೇಲೆ ಎಲ್ಲ ಇಡೀ ಅವ್ರಿಗೆ ಯಾರು ಗೊತ್ತಿದೆಯೋ ಆ ಗ್ರೂಪ್ಗಳಲ್ಲೆಲ್ಲ ಹಾಕಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಮಾತ್ರ ಹೇಳಿದ್ರೆ ಮಾತ್ರ ಅವ್ರು ಸಾಕ್ಷಿ ಆಗಬೇಕು. ಈಗ ನಾನು ಹೇಳಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂದ್ರೂ ಯಾರೂ ನಂಬಲ್ಲ. ಸೊ ಆ ಥರ ಆಗೋಗಿದೆ, ಹೇಳಿ 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 ಆಗೋಗಿದೆ. ಆದರೆ ಒಂದು ಸಿನಿಮಾ ನಾವು ಎಷ್ಟೇ ಪ್ರಚಾರ ಮಾಡಿದ್ರು ಆ ಸಿನಿಮಾಗೆ ಜನ ಕರ್ಕೊಂಬರೋದು ಯಾರು ಗೊತ್ತಾ? ಅದೇ ಸಿನಿಮಾ. ಹೌದು, ನಾನು ಸಿನಿಮಾದ ನೀವೆಲ್ಲ ಹಿಂಗೆ ಇರ್ತೀರಾ ಅನ್ನೋ ಥರ ಇಲ್ಲ, ಟೋಟಲ್ ನನ್ನ ರೈವಲ್ರಿ. ಹೌದಾ? ಬದ್ಧ ವೈರಿಗಳು ಸುಮ್ಮನೆ ಅಷ್ಟೇ, ನಿಮಗೆ ಸುಮ್ಮನೆ ಪೋಟ್ರೆ ಮಾಡ್ತಾ ಇದ್ದು ಬದ್ಧ ವೈರಿಗಳು ನಾವೆಲ್ಲ. ಹಂಗೆ ಸರ್ ನೀವು ಅವ್ರು ಇನ್ನೂ ಅವ್ರದ್ದೊಂದು ಡೈಲಾಗು ಯಾರಾದ್ರೂ ವಿಡಿಯೋದಲ್ಲಿ ಇವ್ರಿಗೆ ಗೊತ್ತಾದ್ರೆ ಕಮೆಂಟ್ ಹಾಕಿ. ನನಗೆ ಮರ್ತೋಗಿದೆ ಈಗ ನಾನು ಯಾರು ಅಂತ. ಅಲ್ಲ ಕ್ಲೀನ್ ಶೇವ್, ಇಷ್ಟೇ ಲೈಟ್ ಕಟ್ಟ, ಸ್ಪೆಕ್ಸ್ ಬರೀ ಹಾಕೊಂಡು ಬೇಡ ನನ್ನ ಗ್ಲಾಸ್ ಸೇಫು, ನನ್ನ ಹಣೆ ಸೇಫು, ನಿನ್ ಗುಂಡೆ ಮಾತ್ರ ಓಪನ್. ಅಂದ್ರೆ ಕುಚ್ ಕಂಪ್ನಿ ಅಂದ್ರೆ ಬಾಡಿಲಿ ಏನಿಲ್ಲ, ಹಮ್ ಕಿಸಿ ಸೆ ಕಂಪ್ನಿ. ಹೌದು, ಆಕ್ಚುಲಿ ಫೀಲ್ಡ್ ನ ಆಡ್ದವರು ಬಹಳಷ್ಟು ಜನ ನಾವು ನೋಡಿದಾಗೆ, ಜಯರಾಜ್ ಅವರು ಗರಡಿ ಪೈಲ್ವಾನು ಆ ಘಟ ಇತ್ತು. ಆಮೇಲೆ ನಾವು ಕೇಳ್ಪಟ್ಟಿದ್ದೀವಿ, ಒಂದಿಷ್ಟು ರಿಸರ್ಚ್ಗಳು ಮಾಡಿದಾಗ ಲಾಂಗ್ಗಳಲ್ಲಿ ಹೊಡೆದ್ರು ಲಾಂಗ್ ವಾಪಸ್ ಹೋಗೋದಂತೆ. ಹೌದು ಹೌದೌದು, ನಾನು ಕೇಳಿದ್ದೀನಿ. ಬಾಡಿ ಆಮೇಲೆ ಮಸಲ್ ಸ್ಟ್ರೆಂತ್ ಇರ್ತಾ ಇತ್ತು. ಆಗಿನ ಕಾಲದ್ದು ಫುಡ್ಡು ಮತ್ತು ಅವರು ಟ್ರೈನ್ ಅಪ್ ಆಗಿದ್ದು, ಅವರು ಮಾಡಿದ್ದು ಪ್ರಾಕ್ಟೀಸು ಆಗಿನ ಕಾಲಕ್ಕೆ ಹಂಗಿತ್ತು. ಇವಾಗೆಲ್ಲ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ. ನಾವು ಏನೇ ಟ್ರೈನ್ ಆಗಬೇಕು, ನಾವು ಏನೇ ವರ್ಕೌಟ್ ಮಾಡಬೇಕು ಅಂದ್ರೂ ಒಂದು ಫೋನ್ ಬಂದರೆ ಹೋಯ್ತು. ಅಲ್ಲ ಅಂದ್ಕೊಂಡು ಆಚೆ ಹೋದ್ರೆ ವರ್ಕೌಟ್ ಮಾಡಿದ ಬಾಡಿ ಹೀಟೆಲ್ಲ ಅಲ್ಲೇ ಇಳಿದೋಗ್ಬಿಡುತ್ತೆ. ಮತ್ತೆ ಫಸ್ಟ್ ಇದು ಮಾಡೋ, ಅವಾಗೆಲ್ಲ ಹಂಗಿರ್ಲಿಲ್ಲ, ಪಕ್ಕ ಕರೆಕ್ಟಾಗಿ ಮಾಡೋರು ಅವಾಗ. ಅಲ್ಲ, ಬಟ್ ಯಾಕೆ ಗೊತ್ತಾ, ಆಗಿನ ಕಾಲದಲ್ಲಿ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾ ಇದ್ರು. ಅಂದರೆ ಫೀಲ್ಡಲ್ಲಿ ಇರೋಲ್ಲ, ಒಳ್ಳೆ ಘಟ, ಒಳ್ಳೆ ಅಂದರೆ ಅವ್ರು ಯಾರನ್ನೂ ನಂಬ್ತಾ ಇರಲಿಲ್ಲ. ಒಬ್ಬರೇ ಹೋಗೋದು, ಒಬ್ಬರೇ ನುಗ್ಗಿ, ಒಬ್ಬರೇ ಹೊಡೆದು ಬರೋರು. ಸೊ ಅದು ಗ್ಯಾಂಗ್ ವಾರ್ಗಳು ಆಮೇಲೆ ಸ್ಟಾರ್ಟ್ ಆಗಿದ್ದು, ಒಬ್ರು ಲಡಾಯಿಸ್ಬೇಕು ಅಂತ. ಸೊ ಅದಕ್ಕೆ ಅವರು ದಿ ಟ್ರೈ ಟು ಬಿಕಮ್ ಸ್ಟ್ರಾಂಗ್. ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ, ಒಬ್ಬ ಆ ಟೈಮಲ್ಲ ಹೆಸರು ಮಾಡ್ತಿದ್ದಿದ್ದೆ ಹೆಂಗೆ ಅಂದ್ರೆ, ಒಬ್ರು ಎಷ್ಟು ಜನ ಹೊಡೆದ್ರು ಅಂತ. ಅದು ಒಬ್ಬ 10 ಜನ ಲಡಾಯಿಸ್ಬಿಟ್ರಿ, ಒಂದ್ ಕೈಯಲ್ಲಿ ಹಿಂಗ್ ಹೊಡೆದು ಬರೀ ಡಿಚ್ಚಿ ಹೊಡೆದಿದ್ದು ಇಷ್ಟೇ ಅಂತ ಆ ಸ್ಟೋರಿಗಳು ಕೇಳ್ತಿದ್ವಿ ನಾವು. ಸೊ ವಿ ಯೂಸ್ ಟು ಸಿ ದಮ್ ಪವರ್ಫುಲ್. ಓಕೆ, ಆ ಪವರ್ ಹೆಂಗಿರ್ತಾ ಇದ್ರು. ಜಯರಾಜ್ ಇದ್ರ ವಿಚಾರದಲ್ಲೂ ಹಿಂಗೆ 10 ಜನ ಬಂದ್ರು ಅವ್ರನ್ನ. ಇವಾಗ ಅವ್ರದ್ದು ಒಂದು ಇದಿದೆ ಸ್ಟೋರಿ, ಜೈಲ್ ಮುಂದೆ ಅಟ್ಯಾಕ್ ಆಗಿದ್ದು. ಅದು ಲಾಂಗಲ್ಲೆಲ್ಲ ಅದು ಅವ್ರದ್ದು ನಾನು ಯೂಟ್ಯೂಬಲ್ಲೆಲ್ಲ ಕುತ್ಕೊಂಡು ನೋಡ್ತಿದ್ದೆ. ನಮ್ಮ ಇವರು ಪೊಲೀಸ್ ಇವರು ಅಶೋಕ್ ಸಾಹೇಬ್ರು ಮಾತಾಡಿರೋರು. ಅಂದ್ರೆ ಅವ್ರ ಅಟ್ಯಾಕ್ ಬಗ್ಗೆ ಇದೆಲ್ಲ ನೋಡಿರ್ತಾರೆ, ನೋಡಿದ್ದೀನಿ. ಅವ್ರನ್ನ ಹೆಂಗೋ ಪ್ಲಾನ್ ಮಾಡಿ ಇನ್ನೇನು ಜೈಲ್ ಒಳಗಡೆ ಬಿಟ್ರೆ ನೆಕ್ಸ್ಟ್ ಹೋಗ್ಬಿಡ್ತಾರೆ, ಪರೋಲ್ ಮೇಲೆ ಏನೋ ಬಂದಿದ್ರು, ಒಳಗಡೆ ಹೋಗ್ಬಿಡ್ತಾರೆ ಅಂತ ಅಲ್ಲೇ ಅಟ್ಯಾಕ್ ಮಾಡಿದ್ರಂತೆ. ಜೈಲ್ ಬಾಗ್ಲಲ್ಲೇ ಬಾಂಬ್ ಎಲ್ಲ ಹಾಕ್ಬಿಟ್ರಂತೆ. ಏನ್ ಓಡ್ ಆದ್ರೂ ಎಸ್ಕೇಪ್ ಆಗಿ ಆಮೇಲೆ ಪೊಲೀಸ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರಂತೆ. ಸೊ ಹಿ ಫಾಟ್ ಅಲೋನ್. ಸಿ ದೀಸ್ ಆರ್ ಫ್ಯಾಸಿನೇಟಿಂಗ್. ನಮಗೆ ನಾವು ಕೇಳಿದ್ದೀವಿ. ಇವತ್ತು ಏನು ಗನ್ನು, ಬ್ಲೇಡು, 10 ಜನ ಬಂದು ಹೊಡೆದ್ಬಿಟ್ಟು ಹೋಗೋದು. ಸೊ ದಟ್ ಇಸ್ ನಾಟ್ ನಮ್ಗೆ ಫ್ಯಾಸಿನೇಟಿಂಗ್ ಅನಿಸ್ತಾ ಇಲ್ಲ. ಒಬ್ರು ಸೊ ನಾವು ಏನಕ್ಕೆ ಅಂದ್ರೆ 85 to 95 ಈ ಸ್ಟೋರಿಗಳೆಲ್ಲ ಇನ್ನೂ ಅದಕ್ಕೆ ಬಂದು ಫ್ಯಾಸಿನೇಟಿಂಗ್ ಸ್ಟೋರಿ ಅಂತ ಅನ್ಸೋದು, ನೋಡಬೇಕು. ಈಗ ಅಫ್ಕೋರ್ಸ್ ಇದು ಫಿಕ್ಷನಲ್ ಸ್ಟೋರಿ, ನಾನು ಹೇಳ್ತೀನಿ ಅಲ್ವಾ, ಇಟ್ ಇಸ್ ಅ ಫಿಕ್ಷನಲ್ ಸ್ಟೋರಿ. ಅಂದ್ರೆ ಆ ದಿನಗಳದು ಒಂದಿಷ್ಟು ಸ್ಟೈಲಲ್ಲಿ ಬರುತ್ತೆ. ಬಟ್ ಆಗಿನ ರೋಡಿಗಳೆಲ್ಲ, ಆ ದಿನಗಳು ಲ್ಯಾಕ್ ಮಾಡಿರೋರೆಲ್ಲ ಅಷ್ಟು ಜನ ಇಲ್ಲಿ ಬಂದು ಮತ್ತೆ ತಿರ್ಗಾ ಕಾಣಿಸ್ಕೊಂತಾರೆ. ಕ್ಯಾರೆಕ್ಟರ್ಸ್ ಇನ್ಸ್ಪಿರೇಷನ್. ಸೊ ಅದೇನಾಗುತ್ತೆ ನಮಗೆ, ಏನಪ್ಪ ಆ ದಿನಗಳು, ಓಕೆ ಅಂಡರ್ ವರ್ಲ್ಡ್ದು ಒಂದು ಸಬ್ಜೆಕ್ಟು, ಆಗಿನ ಒರಿಜಿನಲ್ ರೌಡಿಗಳನ್ನ ಕತೆ, ಅದು ಅವರ ಬಯೋಪಿಕ್ಗಳು ಎಲ್ಲ ಆಗಿತ್ತು. ಸೊ ಆ ಒಂದು ಸ್ಟೈಲಲ್ಲೇ ಈ ಸಿನಿಮಾ ಬರ್ತಿದೆ. ಅದ್ರದ್ದು ಪಾರ್ಟ್ ಅಲ್ಲ, ಆ ಒಂದು ಸ್ಟೈಲಲ್ಲೇ ಈ ಸಿನಿಮಾ ಬರ್ತಿದೆ.
ಅನ್ನೋದು ಮುಂದುವರೆದ ತುಂಬಾ ಕಥೆ. fascinating. ಹೌದು. ಈಗ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಇದೆ. ಹೌದು. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತಲ್ಲ, ಆ ದಿನಗಳು ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ. 1995. ಹೌದೌದು. ಸೊ ಆ ಒಂದು ಸ್ಟೋರಿ ಆಗ್ಲಿ, ಬಲರಾಮ್ ಅಂತ ಆಗ್ಲಿ. ನಂದೊಂದು ಸಿನಿಮಾ ಮಹಾನಗರ ಅಂತ ಒಂದು ಸಿನಿಮಾ ಮಾಡಿದ್ದೆ, ಈಶ್ವರ್ ಅವರು, ಲಾಂಗ್ ಬ್ಯಾಕ್, ತುಂಬಾ ಲಾಂಗ್ ಬ್ಯಾಕ್. ಅದ್ರಲ್ಲಿ ಒಂದು ಡೈಲಾಗ್ ಇರುತ್ತೆ, ಅವನು ಹೋಗಿ ಯಾವಾಗಲೂ ಗೋಡೆ ಪಕ್ಕದಲ್ಲೇ ನಿಂತಿರ್ತಾನೆ, ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್. ಕೇಳ್ತಾರೆ, ಯಾವಾಗಲೂ ಗೋಡೆ ಹಿಂದೆನೆ ನಿಂತಿರ್ತೀಯ, ಗೋಡೆನ ಹೊರ್ಕೊಂಡು ನಿಂತಿರ್ತೀಯ ಅಂದ್ರೆ, ಈ ಫೀಲ್ಡಲ್ಲಿ ಯಾವಾಗ ಹಿಂದೆಯಿಂದ ಚುಚ್ತಾರೆ ಅಂತ ನಂಬಕ್ಕಾಗಲ್ಲ, ಸೊ ಅದಕ್ಕೆ ಈ ಗೋಡೆನೇ ಸೇಫು ಅಂತೇಳಿ ಗೋಡೆ ಹಿಂದೆನೆ ಇರ್ತಾರಂತೆ. ಸೊ ಅದು ಆಕ್ಚುಲಿ ಫೀಲ್ಡ್ ಒಂದು ಡೈಲಾಗ್. ಕರೆಕ್ಟ್ ಅನ್ಸುತ್ತೆ ಅದು. ಹೌದು, ಅದರಲ್ಲಿ ಎಷ್ಟಿದೆ ನೋಡಿ ಸೆನ್ಸ್ ಅಲ್ವಾ? ಜೊತೆಲಿ, ಯಾಕಂದ್ರೆ ಯಾವಾಗ ಯಾರ ಜೊತೆಲಿ ಇರ್ತಾರೆ ಫೀಲ್ಡ್ ಅಲ್ಲಿ ಹೇಳಕ್ಕೆ ನಮ್ಗೆ ಬಂದ್ಬಿಡ್ತಾರ ಆಲ್ರೆಡಿ ಗೋಡೆ ನಿಂತ್ಕೊಂಡ್ಮೇಲೆ, ಹಿಂದೆಯಿಂದ ಅಂತೂ ಯಾರು ಹಿಂದೆಯಿಂದ ಬರಕ್ಕಾಗಲ್ಲ, ಅದಕ್ಕೆ ಯಾವಾಗ್ಲೂ ಗೋಡೆ ಹೊರ್ಕೊಂಡು ನಿಂತಿರೋದಂತೆ ಆ ಕ್ಯಾರೆಕ್ಟರ್. ಅಂದ್ರೆ ನನ್ನ ಕ್ಯಾರೆಕ್ಟರ್ನ ಮಾಡಿಸಿದ್ರು ಡೈರೆಕ್ಟರ್ ಈಶ್ವರ್ ಬಾಲೆಗುಂಡಿ ಅಂತೇಳಿ. ಅದೇ ಸೇಮ್ ಮಹಾನಗರ ಅಂದ್ರೆ ಬೆಂಗಳೂರ್ದು ಒಂದಿಷ್ಟು ಅದೇ ಆಗಿಂತ ನಾನು ಮಾಡಿದ್ದೀನಿ, ಬಟ್ ಒಂದು ಸಣ್ಣದ್ದು ಈ ಥರದ್ದು ಜೀವ ಅನ್ನೋ ಒಂದು ಕ್ಯಾರೆಕ್ಟರ್ದು, ಅದು ಆಕ್ಚುಲಿ ಒರಿಜಿನಲ್ ಸ್ಟೋರಿ. ಅದು ಒಂದಿಷ್ಟು ಆಗಿನ ಬೆಂಗಳೂರಲ್ಲಿ ಏನೇನು, ಯಾವ ಥರ ಭೂಗತ ಲೋಕ ಯಾವ ಥರ ಕೆಲಸ ಮಾಡ್ತಿತ್ತು, ಹೌ ಡಿಡ್ ದ ಹೋಲ್ ಸಿಸ್ಟಮ್ ವರ್ಕ್ಸ್, ಸಿಸ್ಟಮ್, ಆ ಸಿಸ್ಟಮ್ಮು. ಅದಾದ್ಮೇಲೆ ಆಗಿನ ಕಾಲಘಟ್ಟದ ಬೈಕ್ಸು, ಕಾರು ಎಲ್ಲ ಯೂಸ್ ಮಾಡಿಬಿಟ್ಟಿಲ್ಲ. ಮಿಸ್ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಸರ್, ನಾವು ಒಂದು ಸೀನ್ ಶೂಟ್ ಮಾಡ್ತೀವಲ್ಲ ಹೋಟೆಲ್, ಸಂಕ್ರಾಂತಿ ಹಬ್ಬದ ಅಲ್ಲಲ್ಲ ಇಲ್ಲೇ ಮಾರ್ಕೆಟ್ ಇದ್ರಲ್ಲಿ ಹೋಟ್ಲು ನಾವು ಒಂದು ಸೀನ್ ನಡೆಯುತ್ತೆ. ಹೌದು, ಕರೆಕ್ಟ್. ಆಗಿನ ನನ್ ಜ್ಞಾಪಕ ಇದೆ, ಅಲ್ಲ ಇಂಡಿಯನ್ ಕೇಫ್ ಕರೆಕ್ಟ್, ಅದು ಇಂಡಿಯಾ ಕೇಫ್ ಏನೋ ಅಂತಿತ್ತು. ಬಟ್ ನಾನು ಅದೇ ತರ ಹೋಟೆಲ್ ಅಲ್ಲಿ ಅಶೋಕ ಇದು ಥಿಯೇಟರ್ ಅಂತ ಇರೋದು, ನಮ್ ಸೇಮ್ ರೋಡ್, ರಾಬರ್ಟ್ಸನ್ ರೋಡ್ ಅಲ್ಲಿ ಎಂಡಲ್ಲಿ ಅಶೋಕ ಥಿಯೇಟರ್, ಬೇರೆ ಠಾಣೆ ರೋಡ್ಗೆ ಹೋಗೋದು ಮುಂಚೆ ಅಶೋಕ ಥಿಯೇಟರ್, ಅದ್ರ ಪಕ್ಕದಲ್ಲಿ ಒಂದು ಹೋಟ್ಲ್ ಇತ್ತು, ಪಕ್ಕದ್ದೇ. ಐ ಥಿಂಕ್ ಕಾಮತ್ತು ಅಲ್ಲ, ಅಲ್ಲಿ ಟೆಲಿ ಹೋದು. ಅಲ್ಲಿ ಸೇಮ್ ಅದೇ ತರ ಟೇಬಲ್ ಚೇರು, ಅಲ್ಲಿ ದೋಸೆ ತಗೊಂಡ್ಬರೋಕೆ ನಮ್ಮ ಅಮ್ಮ ಹೇಳೋರು, ಅಲ್ಲಿ ಹೋಗಿ ಅಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ದೋಸೆ, ವಡೆ, ಸಾಂಬಾರ್ ವಡೆ ಎಲ್ಲ ಸಿಗ್ತಾ ಇತ್ತು. ಅಲ್ಲಿ ಹೋದ್ರೆ ಅದೇ ಪಿನ್ನು ಅದೊಂದು ಬರ್ಕೊಟ್ಬಿಟ್ಟು ಅದ್ರಲ್ಲಿ ಕೋಮಲ, ಅಲ್ಲಿ ನಿಮ್ಗೆ ಕೋಮಲ ವಿಲೇಸ್, ಅದನ್ನ ಕೋಮಲ ಇದೇ ಒಂದು ಮರ್ತ್ಬಿಟ್ಟೆ ನನ್ನ ಹೆಸರು ತುಂಬಾ. ಸೊ ಆಗಿನ ಒಂದು ಟೈಮ್ ಕರ್ಕೊಂಡೋಗಿ, ಆ ಟೈಮ್ ಲೈನ್ ಕರ್ಕೊಂಡೋಗಿ ಒಂದು ರೌಂಡ್ ಟೈಮ್ ಟ್ರಾವೆಲ್ ತರ ಯಾವ ಮಾಡ್ಲು 92 ಇನ್ನೊಂದು ಕೇಳಲೇಬೇಕು ಅಣ್ಣ, ಇದಕ್ ಮುಂಚೆ ನಾವೇನ್ ಮಾದೇವದಲ್ಲಿ ನೋಡಿದ್ವಿ, ಹಂಗ ಭಯಂಕರವಾಗಿದ್ರಲ್ಲ ಈ ಸಿನಿಮಾದಲ್ಲಿ ಅಣ್ಣ, ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೀರ ಹೀರೋಯಿನ್ ಜೊತೆ. ನಾವೆಲ್ಲ ಅಲ್ಲಿ ನೋಡ್ತಾ ಇರ್ತೀವಿ, ಅದೆಲ್ಲ ಸಕ್ಕದಾಗಿ ಬಂದಿದೆ. ಸೊ ಆ ನಿಮ್ಮ ನಗು, ಆ ಒಂದು ಫೀಲ್, ಆ ಮೈಸೂರಲ್ಲಿ ಹೌ ಡಿಡ್ ಯು ಫೀಲ್ ಆ ಜರ್ನಿ? ಬೇಸಿಕಲಿ ನನಗೆ ಮೈಸೂರು ತುಂಬಾ ಇಷ್ಟ. ಮೈಸೂರದ್ದು ಒಂದು ಸ್ಟೋರಿ ಇದೆ, ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡೋಗ್ಬಿಟ್ಟಿದ್ರಂತೆ ಶೂಟಿಂಗ್ ಟೈಮಲ್ಲಿ. ಸರಿ ಬಾ ಮೈಸೂರಿಗೆ ಹೋಗೋಣ, ಕರ್ಕೊಂಡೋಗ್ಬಿಡ್ತೀನಿ ಅಂತ ನಮ್ಮ ಅಮ್ಮ ಹೇಳೋದಂತೆ. ಅವ್ನು ಅಡಕ್ ಸ್ಟಾರ್ಟ್ ಮಾಡೋದು ಸ್ಟಾಪ್ ಮಾಡಲ್ಲ, ಬೇಡ ನನ್ ಬಿಟ್ಟು ಬರಲ್ಲ ಅವನು. ಮದ್ದೂರು ಎಲ್ಲ ಹೋಗಿ ಇನ್ನೇನು ಶ್ರೀರಂಗಪಟ್ಟಣ ಹೋಗೋ ಅಷ್ಟಕ್ಕೆ ಜೋರಾಗಿ ಸ್ಟಾರ್ಟ್ ಮಾಡೋದಂತ ಹೇಳು. ಅಲ್ಲಿಂದ ಯೂಟರ್ನ್ ತಗೊಂಡು ಬಂದು ಮತ್ತೆ ಅದು ಹಳೆ ಡಬಲ್ ರೋಡು 4 ಅವರ್ ಜರ್ನಿ ಏನೋ ಮಾಡಿ ನೈಟ್ ಕರ್ಕೊಂಬಂದ್ ಬಿಟ್ಟು ಹೋದ್ರಂತೆ. ಇವನು ಹಳ ಸ್ಟಾಪೇ ಮಾಡಲ್ಲ ಅಂತ, ಬರೋರು ಹೊಟ್ಟೆ ನೋವು ಅದಿದು ಅಂತ ಏನೇನೋ ನಾಟಕ ಮಾಡೋದಂತೆ, ಕರ್ಕೊಂಬಂದ್ಬಿಟ್ಟು ಹೋಗ್ರು. ಸರ್, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹಳೆ ಬೆಂಗಳೂರು ನೋಡ್ಬೇಕು ನೀವು ಅಂತಂದ್ರೆ, ಸಿನಿಮಾ ಸೆಟ್ ಇಲ್ಲದೆ, ಶೂಟಿಂಗ್ ಇಲ್ಲದೆ ನೀವು ಎಲ್ಲಿಗೆ ಹೋಗ್ತೀರಾ? ಬೆಂಗಳೂರಿನ ಯಾವ ಭಾಗಕ್ಕೆ ಹೋಗ್ತೀರಾ? ಬಲರಾಮ ಸಿನಿಮಾ ನೋಡಕ್ ಹೋಗ್ತೀವಿ. ಅದಕ್ಕೂ ಬಿಫೋರ್ ಇಡೀ ಬೆಂಗಳೂರು ವಾಸ್ ಕಾಲ್ಡ್ ಗಾರ್ಡನ್ ಸಿಟಿ ಬಿಕಾಸ್ ಫುಲ್ ಗ್ರೀನು, ಟೋಟಲ್ ಗ್ರೀನರಿ. ಆಮೇಲೆ ಮೇ ಫ್ಲವರ್ ಎಷ್ಟು ಚೆನ್ನಾಗಿದೆ. ನೀವು ಆ ಸಾಂಗ್ ಅಲ್ಲಿ ಲೊಕೇಶನ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲ, ಮೇ ಫ್ಲವರ್ ಇದೆಲ್ಲ ಹೇಳ್ಕೊಂಡೆ ಬಂದು ಹೀರೋಯಿನ್ ಬಗ್ಗೆ ಹೇಳ್ತೀನಿ. ಇವ್ರಿಬ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂದ್ರೆ, ಯು ಡಿಡ್ಂಟ್ ಸಿ, ಅಷ್ಟು ಕ್ಯೂಟೆಸ್ಟ್ ಕಪಲ್. ಶಾರ್ಟ್ಸ್ ನೋಡಿ ಚೆನ್ನಾಗಿದೆ. ಆ ಶುರು ನೋಡಿದ್ರಾ?
ಆ ಸಾಂಗ್ ಫೀಲ್ ಆಗುತ್ತೆ ನಮ್ಗೆಲ್ಲ. ನಾವು ಮತ್ತೆ love ನಮ್ಗೆಲ್ಲ ಏನ್ ಮಾಡ್ಬೇಕು. ಗೊತ್ತಾ ಸರ್, ಹೀಗೆಲ್ಲ ಅನಿಸ್ತಾ ಇತ್ತು. ಬೆಂಗಳೂರು 2000 ನೀವ್ ಮಾಡ್ತೀರಾ ಬಿಡಿ ಬಾಯ್. ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ 300 ರೂಪಾಯಿ ಬಾಡಿಗೆ ಬಂದಿದ್ದು ನಾವು. ಇವತ್ತು ಅದೇ ಜಾಗದಲ್ಲಿ 25,000 ಬಾಡಿಗೆ. ಅವತ್ತಿಂದ ಇವತ್ತವರೆಗೂ ನನಗೊಂದು 26-27 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ನನಗೆ ಗೊತ್ತಿರೋದು ಇಷ್ಟೇ. ಸೊ ನೀವು ನೋಡಿರೋ ಬೆಂಗಳೂರು ಬೇಕು ಅಂತಂದ್ರೆ ನೀವು ಎಲ್ಲಿ ಹೋಗ್ತೀರಾ ಅಂತ. ಇಲ್ಲ, ನಾನು ಮೊನ್ನೆ ಇದಕ್ಕೆ ಅದು ಹೋಲಿಗೋಸ್ಟ್ ಚರ್ಚ್ ಅಂತ ಒಂದಿದೆ, ತುಂಬಾ ಒಂದು ನಮ್ಮ ತಂದೆ ಇವರೆಲ್ಲ ಹೋಗ್ತಿದ್ರು. ಅಂದ್ರೆ ನಮ್ಮ ತಾಯಿ ಎಲ್ಲ ಅಲ್ಲಿ ಫ್ರೆಸಿಡೆಂಟ್ ಇರ್ಬೇಕಾದ್ರೆ ಹೋಗ್ತಿದ್ವಿ. ತುಂಬಾ ವರ್ಷಗಳಾಗ್ಬಿಟ್ಟಿತ್ತು ನನ್ಗೆ. ಸರಿ, ಆ ಚರ್ಚ್ ಹೆಂಗಿದ್ರೆ ಬ್ರಿಟಿಷರ್ಸ್ ಬಿಲ್ಡ್ ಮಾಡಿರೋದು. ನಿಮ್ಗೆ ಮೇಲಿಂದ ನೋಡಿದ್ರೆ ಡ್ರೋನ್ ಶಾಟ್ ನೋಡಿದ್ರೆ ಈಗಿಲ್ ತರ ಶೇಪ್ ಅಲ್ಲಿ ಮಾಡಿರೋದು ಅದು. ಸರಿ, ಬಹಳ ಒಂದು ದಿನ ಆಗಿತ್ತು. ಐ ಥಿಂಕ್ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 10-12 ಇಯರ್ಸ್ ಆಗಿತ್ತು. ಮೈಸೂರು ಸರ್. ಇಲ್ಲ, ಬೆಂಗಳೂರಲ್ಲಿ ಹೇಳ್ತಿದ್ದೀರಿ. ಸರಿ, ರೂಟ್ ಮ್ಯಾಪ್ ತೋರಿಸ್ತು. ನಾವು ಇದ್ದಿದ್ದು ಏರಿಯಾ ಅಲ್ವಾ ಅಲ್ಲಿ. ಸರಿ ಆಯ್ತು ಅಂತ ಆಡಿ ಕಾರ್ ಬೇರೆ. ಸರಿ ಹೋಗ್ತಾ ಇದ್ವಿ, ಗಾಡಿ ಆಯ್ತು. ಆ ಹೇನ್ಸ್ ರೋಡ್ ಎಲ್ಲ ಇಳಿದ್ವಿ, ಎಲ್ಲ ಟೋಟಲ್ ಚೇಂಜ್ ಆಗಿದೆ. ಸರಿ ಬಂದ್ವಿ ಯೂಶಲಿ ರೈಟ್ ತಗೊಂಡು ಅಲ್ಲಿ ಲಿಂಗರಾಜಪುರ ಒಂದು ಫ್ಲೈಓವರ್ ಹತ್ಬೇಕು, ಚಿಕ್ಕದು ಬ್ರಿಡ್ಜ್ ಅದು. ಕೆಳಗಡೆ ಟ್ರೈನು, ಆ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡೋದು. ರೈಟ್ ರೂಟೇ ತೋರಿಸ್ತಿಲ್ಲಲ್ಲ, ಟ್ಯಾನರ್ ರೋಡ್ ಒಳಗಡೆ ತೋರಿಸ್ತಿದೆ. ಏನಪ್ಪ ಚೇಂಜ್ ಆಗ್ಬಿಟ್ಟಿದೆ. ಸರಿ ಆಯ್ತು, ಟ್ಯಾನರ್ ರೋಡ್ ಹೋಗೋಣ ಅಂದ್ರೆ ರೋಡ್ ಮಾತ್ರ ಅಗಲಾಗಿದೆ, ಸೇಮ್ ಅದೇ ಇದು. ಬಟ್ ಏನು ಅಂದ್ರೆ ಎಲ್ಲ ಅಂಗಡಿಗಳೆಲ್ಲ ಚೇಂಜ್ ಆಗಿದೆ, ಸೇಮ್ ಟ್ರಾಫಿಕ್, ಹೆವಿ ಟ್ರಾಫಿಕ್. ಒಳಗಿಂದ ಹೋದ್ರೆ ವಾಪಸ್ ಬರ್ತಾ ನೋಡಿದ್ರೆ ಟೋಟಲ್ ಚೇಂಜ್. ಆ ಬ್ರಿಡ್ಜ್ ಇಲ್ಲ, ಯಾವ್ದು ಇಲ್ಲ, ಫ್ಲೈಓವರ್ ಆಗ್ಬಿಟ್ಟಿದೆ. ಈ ಕಡೆಯಿಂದ ಹಿಂಗ್ ಸುತ್ಕೊಂಡು ಹಿಂಗ್ ಬರ್ಬೇಕು. ಆ ಪುಲಿಕೇಶನ್ ನಗರ್ ಪೊಲೀಸ್ ಸ್ಟೇಷನ್, ಕೋಲ್ಸ್ ಪಾರ್ಕ್ ಒಂದು ಹಾಗೆ ರಿಟೈನ್ ಮಾಡಿದ್ದಾರೆ. ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ನನ್ಗೆ ಯಾವುದೇ ಜಾಗಕ್ಕೆ ಹೋಗ್ಲಿ, ಈಗ ಇವರು ಮನೇಲಿ ಸಿದ್ದು ಇರೋ ಜಾಗಕ್ಕೆ ಹೋಗಿದ್ವಿ ಒಂದ್ಸಲ ವಿಸಿಟ್ ಮಾಡೋಣ. ನಾವು ಹೋಗಿ ಸೈಕಲ್ ತಗೊಂಡು ಹೋಗ್ತಿದ್ವಿ, ಬಾವಿ ಡೈ ಹೊಡಿಯಕ್ಕೆ, ಈಜ್ ಕಲ್ತ್ಕೊಳಕ್ಕೆ ಅಲ್ಲಿ ಹೋಗ್ತಿದ್ದು. ಏನು ಇಷ್ಟ ಅಗ್ಲ ಬಾವಿ. ನನ್ಗೆ ಎಲ್ಲಿ ಬಂದಿದೀವಿ ಅಂತಾನೆ ಗೊತ್ತಾಗ್ಲಿಲ್ಲ. ಸಿದ್ದು ಅವ್ರ ಮನೆಯಿಂದ ವಾಪಸ್ ಬರ್ತಾ ಇದೀವಿ, ಒಂದು ನನ್ಗೆ ಯಾವ್ದು ಐ ಕುಡಂಟ್ ಐಡೆಂಟಿಫೈ ದ ಪ್ಲೇಸ್. ಅವಾಗ ತಾನೇ ಆಕ್ಚುಲಿ 95 ಟೈಮಲ್ಲೇ ಒಂದಿಷ್ಟು ಲ್ಯಾಂಡ್ ರಿಯಲ್ ಎಸ್ಟೇಟ್ ಬೆಳೆಯಕ್ಕೆ ಸ್ಟಾರ್ಟ್ ಆಗಿತ್ತು, ಸ್ಲೋ ಬೆಳೆಯಕ್ಕೆ ಸ್ಟಾರ್ಟ್ ಆಗಿತ್ತು ಬೆಂಗಳೂರಲ್ಲಿ. ಯಾವಾಗ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಯಿತು ಅಲ್ಲಿಗೆ ಬೆಂಗಳೂರು ಟೋಟಲ್ ಹಳೆ ಇದನ್ನ ಟೋಟಲ್ ರೂಪಾಯಿ ಬಾಡಿಗೆ ಕೊಡ್ತಿದ್ ನಾವು, ಇವಾಗ 25,000 ಬಾಡಿಗೆ ಕೊಡ್ಬೇಕು ಅದೇ ಏರಿಯಾದಲ್ಲಿ. ಎಲ್ಲಿಗೆ ಹೋಗಿರ್ಬೇಕು? ನಾಗರಬಾವಿ ಎಲ್ಲ ಅವಾಗೆಲ್ಲ ಇರ್ಲೇ ಇಲ್ಲ, ಈ ಕಡೆ ಜಾಗ ಯಾವುದೂ ಇರ್ಲಿಲ್ಲ. ನನ್ಗೆ ಇನ್ನೊಂದು ಜ್ಞಾಪಕ ಇದೆ, ನಮ್ಮ ಸ್ಕೂಲ್ಗೆ ಹೋಗ್ಬೇಕಾರೆ 3 ರೋಡ್, ಅಲ್ಲಿ ಸೈಕಲ್ ಸ್ಕೂಲ್ಗೆ ಹೋಗ್ಬೇಕಾರೆ ಅಲ್ಲಿಂದ ರೈಟ್ ಚಿಕ್ಕ ಗಿರೀಶ್ ಅಂತ ಅವ್ರ ಮನೆಗೆ ಹೋದ್ರೆ ಇಷ್ಟೇ, ಬರೀ ಸೈಕಲ್, 2 ವೀಲರ್, ಒಂದು ಕಾರ್ ಏನೋ ಮಾರುತಿ ಕಾರ್ ಏನೋ ಹೋಗ್ಬೋದು ಅಷ್ಟೇ. ಅಲ್ಲಿ ಹೋದ್ರೆ ಒಳಗ್ ಎಂಟ್ರಿ ಆದ್ರೆ ದೊಡ್ಡ ಫುಲ್ಲು ಹಳೇ ಬಿಲ್ಡಿಂಗ್, ಒಂದು ಬಾಗ್ಲು, ದೊಡ್ಡ ಬಾಗ್ಲು. ಒಳಗೆ ಹೋದ್ರೆ ಸೇಮ್ ವಟಾರ, ನಮ್ದೇನು ಶೂಟಿಂಗ್ ಮಾಡಿದ್ವಿ ಗೊತ್ತಾ, ವಟಾರ ಅದನ್ನ ಇಟ್ಕೊಂಡು ಸೇಮ್ ವಟಾರ. ಒಳಗೆ ಹೋದ್ರೆ ಇಲ್ಲೊಂದು ಪಬ್ಲಿಕ್ ಟಾಯ್ಲೆಟ್ ಚಿಕ್ಕದು, ಒಂದು 6 ಮನೆ ಏನೋ, ನೀವು ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ. ಗೊತ್ತು ಸರ್, ನಾವು ಇದ್ವಿ. ಇದು ಸಿಮೆಂಟ್, ರೆಡ್ ಆಕ್ಸೈಡ್ ಸಿಮೆಂಟ್ ಕೈ. 45 ಮನೆಗೆ 7 ಟಾಯ್ಲೆಟ್. ಹೆಂಗಿರ್ಬೇಕು ಹೇಳಿ ಪರಿಸ್ಥಿತಿ. ಕೆಲವೊಂದ್ಸರಿ ಕ್ಯೂ ನಿಂತ್ಕೋಬೇಕು, 3-4 ಜನ ಕ್ಯೂ ಅಲ್ಲಿ ನಿಂತಿರೋರು ಹಂಗೆ. ಅದು ಹೆಂಗೆ ಅಂದ್ರೆ ಒಳಗೆ ಯಾರಾದ್ರೂ ಇದಾರ ಇಲ್ವಾ ಅಂತ ಗೊತ್ತಾಗೋದು ಹೆಂಗೆ ಗೊತ್ತಾ ಅಂದ್ರೆ ಆಮೇಲೆ ಇಲ್ಲ ಅವಾಗ ಟಾಪ್ ಓಪನ್ ಟಾಪ್ ಚೊಮ್ಮೆನಾದ್ರೂ ತಗೊಂಡೋಗ್ಬಿಟ್ಟು ಮೇಲೆ ಇಡ್ಬೇಕಂತ ಹೇಳಿ ಅವಾಗ ಗೊತ್ತಾಗ್ತಿತ್ತು ಓಕೆ ಯಾರಾಗಿದ್ದಾರೆ ಒಳಗಡೆ. ಅಲ್ಲ ಅಣ್ಣ, ಅದ್ರ ಜೊತೆ ಅವ್ರು ರಾತ್ರಿ ಏನು ಊಟ ಮಾಡಿದ್ರು ಅಂತಾನು ಗೊತ್ತಾಗತ್ತಿಲ್ಲ. ಹಿಂದ್ಗಡೆ ಕ್ಯೂ ಅಲ್ಲಿ ನಿಂತಿರೋರಿಗೆ ಅಲ್ಲಿ ಹೋದ್ರೆ ಆ ಸಿಮೆಂಟ್ ಸ್ಟೆಪ್ಸ್, ಹ್ಯಾಂಡ್ ರೈಲಿಂಗ್ ಏನಿದೆ ಅದನ್ನು ಸಿಮೆಂಟ್ ಅಲ್ಲೇ ಕಟ್ಟಿರ್ತಾರೆ. ಅದ್ರ ಮೇಲೆ ರೆಡ್ ಆಕ್ಸೈಡ್ ಹೋದ್ರೆ ಅಲ್ಲೊಂದ್ ಮನೆ, ಅದಾದ್ಮೇಲೆ ಈ ಕಡೆ ಒಂದ್ ಮನೆ, ತಿರ್ಗಾ ಆಪೋಸಿಟ್ ಮನೆ. ಅವ್ರ ಮನೆ ಮೇಲೆ ಗಾಳಿ ಪಟ ಆಡ್ಸಕ್ ಹೋಗ್ತೀವಿ. ಅವೆಲ್ಲ ದೋಸ್ ಮೆಮೊರೀಸ್. ಆಕ್ಚುಲಿ ಮೈಸೂರಲ್ಲಿ ಇದೆ ಆ ತರದ್ದು ಜಾಗಗಳು, ಮೈಸೂರಲ್ಲಿ ಸುಮಾರು ಕಡೆ. ಅದಕ್ಕೆ ಮೈಸೂರಿಗೆ ಶಿಫ್ಟ್ ಆಗಿದ್ದೀನಿ. ಆಲ್ಮೋಸ್ಟ್ ಒಂದು ಫಸ್ಟ್ ಸ್ಕೆಡ್ಯೂಲೇ ಒಂದು 26-27 ದಿನ ಮಾಡಿದ್ವಿ. ಅದಾದ್ಮೇಲೆ ಸೆಕೆಂಡ್ ಟೈಮ್ ಹೋದಾಗ ಆಲ್ಮೋಸ್ಟ್ 10-12 ಡೇಸ್ ಏನೋ ತಿರ್ಗಾ ಅಲ್ಲೇ ಶೂಟ್ ಮಾಡಿದ್ವಿ. ಸೊ ಮೈಸೂರು ನನಗೆ ಆಗ್ಲೇ ಕೇಳ್ತಿದ್ರಿ, ಮೈಸೂರು ತುಂಬಾ ಇಷ್ಟ ಆಗುತ್ತೆ ನನಗೆ.
ತುಂಬಾ ಇಷ್ಟ. ಯಾರಿಗೆ ಇಷ್ಟ ಇಲ್ಲ ಮೈಸೂರು. ಅಣ್ಣ ಈಗ ನಿಮ್ಗೆ ಕ್ವಶನ್, ಅತುಲ್ ಕುಲಕರ್ಣಿ ಸರ್ ಅವ್ರನ್ನ ನೀವು ಹೇಗೆ ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್? ಒನ್ ವರ್ಡ್ ಅಂದ್ರೆ ಇಲ್ಲ ಒನ್ ಲೈನು ಹೇಳ್ಬೋದು ಅವ್ರ ಬಗ್ಗೆ ಒಟ್ಟಾಗಿ. ಅಂದ್ರೆ ನ್ಯಾಷನಲ್ ಅವಾರ್ಡ್ ವಿನ್ನರ್. ಅವ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ಒಂಥರ ಒಂದು ದೊಡ್ಡ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಬಟ್ ಅವರ ಲೈನು ಎಲ್ಲಾನು ಅವರು ಪ್ರತಿಯೊಂದು ಡೈಲಾಗು ಅವರೇ ವಿದೌಟ್ ಪ್ರಾಂಪ್ಟಿಂಗು ಕನ್ನಡದಲ್ಲೇ ಹೇಳ್ತಿದ್ರು ಡೈಲಾಗ್. ಸೂಪರ್. ಹೆಂಗೆ ಅಂದರೆ ಡೈರೆಕ್ಟರ್ ಹತ್ರ ಅವ್ರ ಹತ್ರ ವಾಯ್ಸ್ ನೋಟ್ ಕಳಿಸ್ಕೊಂಡು ಇವ್ರು ಹಿಂದಿಯಲ್ಲಿ ಬರ್ಕೊಂಬಂದು ಅದನ್ನು ಓದಿ ಅದು ವಾಯ್ಸ್ ನೋಟ್ ಕೇಳಿಸ್ಕೊಂಡು ಆ ಟೈಮಿಂಗ್ ತಗೊಂಡು ಅದರ ಅರ್ಥ ತಿಳ್ಕೊಂಡು ಅವ್ರನ್ನ ನಾನು ಕೇಳಿದ್ದೆ. ಕರೆಕ್ಟು, ಈ ವಿಷಯ ಹೇಳಲೇ ಇಲ್ಲ ನಾನು ಎಲ್ಲೂ. ಅವ್ರನ್ನ ಕೇಳಿದ್ದೆ ನಾನು, ಹೇಗೆ ನೀವು ಹೌ ಡು ಯು ಪ್ರೆಸೆಂಟ್ ಯುವರ್ ಡೈಲಾಗ್ಸ್ ಹಿಂಗೆ? ಅವ್ರು ಹೇಳಿದ ಅರ್ಥ ಮಾಡ್ಕೊತೀನಿ, ಅದರ ಫಸ್ಟ್ ವರ್ಡ್ ಲಾಸ್ಟ್ ವರ್ಡ್ ತಿಳ್ಕೊಂಡ್ಬಿಡ್ತೀನಿ, ಅದ್ರದ್ದು ಅರ್ಥ ತಿಳ್ಕೊಂಡ್ರೆ ಈ ವರ್ಡ್ ಏನು ಅಂತ ಕನ್ನಡದಲ್ಲಿ ಕಲ್ತ್ಕೊತೀನಿ, ಇದನ್ನ ಕಲ್ತ್ಕೊತೀನಿ. ಇನ್ ಬಿಟ್ವೀನ್ ಸೆಂಟ್ರಲ್ ಏನಾದರೂ ಮಿಸ್ ಆಯ್ತು ಅಂದ್ರೆ ಅದ್ರದ್ದು ಸೌಂಡಿಂಗ್ ನಾನು ಕೇಳಿಸ್ಕೊಂಡ್ರೆ ಆ ಸೌಂಡಿಂಗಲ್ಲೇ ನಾನು ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಇದು ಬರೀ ಕನ್ನಡಕ್ಕಲ್ವಂತ ಎಲ್ಲ ಲ್ಯಾಂಗ್ವೇಜು ಅವ್ರಿಗೆ ಗೊತ್ತಿಲ್ಲದಿರೋ ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡಿದ್ರೆ ಅದನ್ನ ಹಿಡ್ಕೊಂತಾರೆ ಅಂತ ಈ ಮುಂದೆ ಹಿಂದೆ ವರ್ಡ್. ಒಳ್ಳೆ ಟಿಪ್ ಅದು. ಸಿಸ್ಟಮ್ ಅವರು ಕ್ರಿಯೇಟ್ ಎಲ್ಲ ಲ್ಯಾಂಗ್ವೇಜ್ ಎಲ್ಲರೂ ಮಾತಾಡೋಕ್ಕಾಗಲ್ವಲ್ಲ. ಸೊ ಅವರು ನಾನು ಕೇಳಿದ್ದೆ ಹೆಂಗಪ್ಪ ಇವರು ಅಂತ. ಅದು ಸೂಪರ್ ಅಣ್ಣ, ಥ್ಯಾಂಕ್ ಯು. ಈಗ ನಿಮಗೊಂದು ಕ್ವಶನ್ ಇದೆ. ಕೇಳಿ ಸರ್. ಈಗ ಬಲರಾಮ ಇಡೀ ನಮ್ಮ ತಂಡ ಎಲ್ರೂ ನೋಡಿದ್ದೀರಾ. ನೀವು ನಿಮ್ಗೊಂದು ಮನಸ್ಸಲ್ಲಿ ನಾಟಿದ್ರೆ ಇಲ್ಲ ಒಂದು ಆಸೆ ಬಂದ್ರೆ ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ? ಇದೇ ವಿನೋದ್ ಪ್ರಭಾಕರ್ ನಾನೇ ಮಾಡ್ತಿದ್ದೆ ಅಂತ. ಹೂನಣ್ಣ, ಈಸಿಯೆಸ್ಟ್ ಅಲ್ಲ ಬೇಗ ಹೇಳ್ಬೇಕು. ಹಳೆ ಕ್ಯಾರೆಕ್ಟರ್ ನೋಡ್ಕೊಂಡು ಹೇಳ್ತಾ ಇದೀನಿ. ಹಳೆ ಸಿನಿಮಾ ಯಾಕಂದ್ರೆ ಸಿನಿಮಾ ನೋಡಿದ್ಮೇಲೆ ಆಮೇಲೆ ಸರ್ ಬಲರಾಮದ್ ಹೇಳಿ ಸರ್, ಇನ್ನೊಂದು ವಾರ ಸಿನಿಮಾ ರಿಲೀಸ್ ಇದೆ, ಪಿಕ್ಚರ್ ನೋಡಿಲ್ಲ. ಆಯ್ತು, ಇಲ್ಲಿರೋ ಕ್ಯಾರೆಕ್ಟರ್ಸ್ ನಾನು ಇಲ್ಲೇ ನಮ್ಮನ್ನೆಲ್ಲ ನೋಡಿದ್ರಲ್ಲ, ನಾನಂತ ಹೇಳಿದ್ರಲ್ಲ ಅವ್ರೆ ಅವ್ರೆ ಬಲರಾಮ ಅಂತ ಹೇಳ್ಬಿಡಿ. ಹಂಗೇಳಿ ಬಲರಾಮ. ಇವರೇ ಓಕೆ. ಏನ್ ಗೊತ್ತಾ, ಬಲರಾಮ ಅಂತ ಹೇಳಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ನಮಗೆ ಸಾಕು. ಆನೆಸ್ಟ್ ಇದೀರ ನೀವು. ಅವ್ರ ರೇಂಜ್ ಅವರೇ ಇರ್ಲಿ, ನಮ್ಮ ರೇಂಜ್ ದೇವ್ರಣ್ಣ ಅವ್ರ ರೇಂಜ್ಗೆಲ್ಲ ಹೋಗಕ್ ಆಗಲ್ಲ. ಕಷ್ಟಪಡಕ್ಕಾಗಲ್ಲ, ಸುಮ್ಮನೆ ನಿಜವಾಗ್ಲೂ ಹೇಳ್ತೀನಿ ಮಾತು, ಇವರೆಲ್ಲ ಸಾಕ್ಷಿ. ಈಗ ಈಗ ಒಂದು ಆಡಿಯನ್ಸ್ ಇದಾರೆ, ಇವ್ರಿಗೆ ಕೇಳ್ಬಿಡೋಣ. ಈಗ ಒಂದು ಆಕ್ಟರ್ ಹೀರೋ ಬರ್ತಾರೆ, ಅವ್ರು ಆಕ್ಟ್ ಮಾಡ್ತಾರೆ, ಅವ್ರ ಕೆಲಸ ಮುಗೀತು, ಆರಾಮಾಗಿ ಮನೆಗೆ ಹೋಗ್ಬೋದು ತಾನೆ. ಇಷ್ಟೇ ತಾನೆ ಅನ್ಕೊಂಡಿರೋದು. ನಾನ್ ನೋಡ್ರಿ ಇಷ್ಟೇ, ಫ್ಯಾನ್ಸ್ಗೇನು ಸ್ವಲ್ಪ ಫೋಟೋ ಕೊಟ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದು ಅಲ್ವಾ? ಬಟ್ ಇದ್ರ ಹಿಂದೆ ಹಿಂಗ್ ನಾವ್ ಹಿಂಗ್ ಫೋನ್ ತಿರುಗಿಸ್ತೀವಿ ಆ ಥರ. ಅಣ್ಣ ನಮ್ಗೆಲ್ಲ ಸೀರಿಯಸ್ ಆಗಿ ಲಾಸ್ಟ್ ಮೂವಿಲೂ ನಾನು ಅಷ್ಟು ಅಬ್ಸರ್ವ್ ಮಾಡಿದ್ದೆ, ಅಡಾಪ್ಟ್ ಮಾಡ್ಕೊಂಡಿರ್ಲಿಲ್ಲ. ಈ ಮೂವಿಲಂತೂ ನಾವು 3 ಜನ ಆ ಕಡೆ ಸೈಡ್ಗೆ ಹೋಗಿ ಅದೇ ಮಾತಾಡ್ಕೊಳ್ಳೋದು ಯಾವಾಗ್ಲೂ. ಏನ್ ಗುರು ನಾವು ಇನ್ನ ಏನ್ ಮಾಡ್ತಾ ಇದೀವಿ ನಾವು? ಎಷ್ಟೋ ಈಗ ಒಂದು ಅಲ್ಲಿ ನೋಡಿ, ಅದು ಕಂಟಿನ್ಯೂಟಿ ಅಲ್ಲಿ ಏನೋ ಒಂದು ಇರಲ್ಲ. ಎಕ್ಸಾಂಪಲ್, ಆ ಕಂಟಿನ್ಯೂಟಿ ಇಲ್ಲ ಅಂದ್ರೆ ಅದನ್ನ ತರಿಸಿ ನಿಲ್ಸಿ ಟಕ್ ಅಂತ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಯಾರು ಬೆನಿಫಿಟ್ ಇದು? ನಮ್ಮ ಸಿನಿಮಾಗೆ ಪ್ರೊಡಕ್ಷನ್ ಉಳಿಸ್ತಾ ಇದ್ರು. ಅಲ್ಲಿ ಒಂದು ಲೈಟಿಂಗ್ ಇಂದ ಹಿಡಿದು ಏನಾದ್ರು ಒಬ್ಬ ಯಾರೋ ಕರೆಕ್ಟ್ ಕಂಟಿನ್ಯೂಟಿ ಏನಾದ್ರು ತಪ್ಪು ಮಾಡ್ಬಿಟ್ರೆ ಸಾಕು. ಇದು ಶೂ ಹಾಕಿರ್ಲಿಲ್ವಲ್ಲ ಅವನು. ಮೆಟಫರಿಕ್ ಆಗಿ ಹೇಳ್ಬಿಡ್ತಿದ್ರು ಅಶ್ವಿನ್ ಅವ್ರ ತರ. ಏನ್ ಗೊತ್ತಾ ಸರ್, ಇದು ತುಂಬಾ ಮುಂದುವರಿದ ದೇಶಗಳು ಅಂತಾರ ಗೊತ್ತಾ. 150 ವರ್ಷ 500 ವರ್ಷ ಮುಂದೆ ಇದಾವೆ ನೋಡೋ ದೇಶ ಅಂತಾರಲ್ಲ, ಆ ತರ ಅವರು. ನಾವಿನ್ನೂ ಹಳೆ ಗಾಡಿ ಹಿಡ್ಕೊಂಡು ಹೋಗ್ತಾ ಇರ್ತೀವಲ್ಲ. ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗು. ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ ಅದನ್ನ, ನಿಜವಾಗ್ಲೂ ನಾವ್ ಇದನ್ನೆಲ್ಲ ಕಲ್ತ್ಕೊಬೇಕು. ಒಂದು ಲಾಸ್ಟ್ ಫೈಟರ್ದು ಒಂದು ಇಂಟರ್ವ್ಯೂ ಮಾಡಿದ್ನಲ್ಲ ಸರ್, ಅವಾಗ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಬಿಹೈಂಡ್ ದ ಕ್ಯಾಮ್ರಾ ನಾವು ಒಂದಷ್ಟು ಮಾತಾಡಿದ್ವಿ. ಸುಮಾರು 2 ಅವರ್ ಮಾತಾಡಿದ್ವಿ. ರೇಡಿಯೋ ನೀವು ಮೆಕ್ಯಾನಿಕ್ ಮಾಡ್ತಿದ್ರಿ, ಅದ್ರಲ್ಲಿ ಬರ್ತಾ ಇದ್ದ ಫ್ರೀಕ್ವೆನ್ಸಿ, ಆಮೇಲೆ ಏನೋ ಇಂಟರ್ವ್ಯೂನೇ ಸ್ಟಾರ್ಟ್ ಆಗ್ಬೇಕು, ಹಿಂದಗಡೆ ಬಿಲ್ಡಿಂಗ್ ಅಲ್ಲಿ ಏನೋ ಕೆಲಸ ನಡೀತಾ ಇತ್ತು, ಅದು ಸೌಂಡ್ ಬಂದ್ರೆ ಇಲ್ಲಿ ಇಂಟರ್ವ್ಯೂ ಮಾಡಕ್ ಆಗಲ್ಲ. ಇದನ್ನೆಲ್ಲ ಟೆಕ್ನಿಕಲಿ ಥಿಂಗ್ಸ್ ನೀವ್ ಹೇಳ್ತಿದ್ವಲ್ಲ, ಆ ಫ್ರೀಕ್ವೆನ್ಸಿ ಇಟ್ಕೊಳುತ್ತೆ ಮೈಕು, ಇದನ್ನ ಅದನ್ನೇ ಅವರು ಅಬ್ಸರ್ವ್ ಮಾಡಿ ಹೇಳ್ತಿದ್ದಾರೆ. ನಾನು ಸರ್ ಹತ್ರ ಮಾತಾಡಿದ್ದೀನಿ ಮುಂಚೆ. ಈಗ ನಿಮ್ಮಿಂದ ಏನ್ ನಡೀತಾ ಇತ್ತು ಗೊತ್ತಾ ನಿಮ್ಗೆ? ಅವ್ರಿಗೆ ಗೊತ್ತಾಗುತ್ತೆ ಆ ಎಲೆ ಅಲ್ಲಾಡ್ತಾ ಇತ್ತ, ಹೆಂಗ ಅಲ್ಲಾಡ್ತಾ ಅವ್ರಿಗೆ ಗೊತ್ತಾಗ್ಲ. ಅವಾಗಲೇ ಸರ್ ಹೇಳ್ತಿದ್ರು, ಕಣ್ಣು ಕಿವಿ ಎಲ್ಲ ನೀಟಾಗಿ ಯಾಮಾರ್ಸಕ್ಕಂತೂ ಆಗದೇ ಇಲ್ಲ. ಅವ್ರು ಮೊದ್ಲೇ ಹೇಳ್ಬಿಟ್ರಲ್ಲ, ಗೋಡೆ ಹತ್ರ ನಿಂತ್ಕೊಂತೀನಿ. ಅವಾಗ್ಲೇ ನಾವು ಹುಷಾರಾಗಬೇಕಾಗಿತ್ತು. ಎಲ್ರಿಗೂ ನಮಸ್ಕಾರ.
ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. 26ನೇ ತಾರೀಕು ನಮ್ಮ ಬಲರಾಮ ಬರ್ತಿದೆ. ಸೊ ದಯವಿಟ್ಟು ಬರ್ತಿರಲ್ವಾ? ಎಲ್ಲರೂ ಥಿಯೇಟ್ರಲ್ಲಿ ಮೀಟ್ ಮಾಡೋಣ. ಬನ್ನಿ, ಹರಿಸಿ ಹಾರೈಸಿ. ಜೈ ಕರ್ನಾಟಕ, ಜೈ ಬಲರಾಮ. ಆ್ಯಂಡ್ ಒಂದು ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ. ಎಸ್ ಸರ್. ಥ್ಯಾಂಕ್ ಯು.